ಒಂದು ಪೇರೆಂಟ್ ಹೇಳಿದ್ರು, ನಾನು ನೋಡ್ತಾ ಇದ್ದೆ, ಒಂದು ಸೈಕಲ್ ಕೊಡ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ. ಒಬ್ರು ತಾಯಿ, ಎಷ್ಟೋ ಫ್ಯಾಮಿಲಿ ಡಿವೋರ್ಸ್ ಆಗ್ತವೆ, ಬಟ್ ಇಂಥ ಸಿನಿಮಾ ನೋಡ್ಬೇಕು ಗಂಡ ಹೆಂಡತಿ ಬಾಂಡಿಂಗ್ ಹೆಂಗಿದೆ ಅನ್ನೋದು. ಯಾಕಂದ್ರೆ ಇದು ಯಾವ್ದು ನಾವ್ ಹೇಳಿ ಮಾಡಿಸ್ತಿಲ್ಲ ಸರ್. ಅದು ಒಂದು ಕಣ್ಣೇ ಬರ್ಬೇಕು ಅಂತಂದ್ರೆ ಅವ್ರ ಮನ್ಸಿಂದ ಬರ್ತದೆ, ಒಂದು ಮಾತು ಕೊಡಬೇಕು ಅಂದ್ರೆ ಅವ್ರ ಮಾತಿಂದಾನೇ ಬರ್ತಾ ಇದೆ. ಯಾಕಂದ್ರೆ ನೀವು ಕೂಡ ಟ್ರೈಲರ್ ಮತ್ತೆ ಸಿನಿಮಾ ಎಲ್ಲವೂ ಕೂಡ ನೋಡಿದೀರ. ಸೊ ಚೆನ್ನಾಗಿ ಬಂದಾಗ ನಾವು ಕೇಳೋದು ಒಂದೇನೆ, ಸಪೋರ್ಟು ನಮ್ಮ ಕನ್ನಡಿಗರು ಕೈ ಹಿಡಿಬೇಕು ಅಂತ. ಸೊ ಅಂತ ಒಳ್ಳೆ ಮೂವಿನ ಕೈ ಹಿಡಿದ್ರೆ ನಾವೆಲ್ಲರೂ ಸೇಫ್ ಆಗ್ತೀವಿ. ಇನ್ನೂ ಒಂದಷ್ಟು ಕನ್ನಡ ಸಿನಿಮಾಗಳನ್ನ ನಾವು ತರೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಪ್ಯಾನ್ ಇಂಡಿಯಾ ಅನ್ನೋದು ಆಸೆ ಇಲ್ಲ ಸರ್. ಪ್ಯಾನ್ ಇಂಡಿಯಾ ಮಂದಿಯೆಲ್ಲ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು, ಬಟ್ ಎಲ್ಲರೂ ಬರ್ಬೇಕು. ನಿನ್ನೆ ನಮಗೆ ಹೆಂಗಾಗಿದೆ ಅಂದ್ರೆ, ಡೈಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಶೋಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಶೋಸ್ನ ನೋಡಿದಾಗ ಫ್ಲೆಕ್ಚೇಟ್ ಆಗ್ತಾ ಇರೋದು, ಟೈಮಿಂಗ್ಸ್ ಗೊತ್ತಿಲ್ಲ, ಚೇಂಜ್ ಮಾಡ್ತಾ ಇದ್ರೆ 12:30 ಶೋ ಇರೋದನ್ನ ಏಕಾಏಕಿ 11 ಗಂಟೆ ತನಕ ನೋಡಿದಾಗ 12:34 ಶೋ ಇದೆ. ಬಟ್ ಇಮಿಡಿಯೇಟ್ ಅದನ್ನ ತೆಗೆದ್ಬಿಟ್ಟು 3:30-4 ಗಂಟೆ ಶೋ ಹಾಕೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಬ್ಲ್ಯಾಂಕ್ ಆಗ್ಬಿಟ್ಟಿದೆ. ಅಂದ್ರೆ ಒಂದ್ಸಲ ಮೈಂಡ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಇದು ಏನಿದು ಹಿಂಗಾಗ್ತಾ ಇದೆ, ಇವ್ರ ಮೇಲೆ ನಾವು ಫೇಸ್ ಆಗಲ್ಲ ಅನ್ಸುತ್ತೆ, ಬಿಟ್ಬಿಡೋಣ ಅನ್ನೋ ಮಟ್ಟಿಗೆ. ಬಟ್ ಯಾವಾಗ 4-4:15 ಶೋಗಳನ್ನ ನೋಡಿದಾಗ ಫಿಲ್ ಆಗ್ತಾ ಇದೆ ಅಂದಾಗ, ಮತ್ತೆ ಹೋಗಿ ಆಡಿಯನ್ಸ್ನ ಮೀಟ್ ಮಾಡಿದಾಗ, ಅವ್ರು ಕೂಡ ಭರವಸೆಗಳು ನೋಡಿದಾಗ ಮತ್ತೆ ಮೈಂಡ್ ಸ್ವಿಚ್ ಆನ್ ಆಗ್ತಾ ಇದೆ. ನಿನ್ನೆ ಎಲ್ಲ ಸಖತ್ ಬೇಜಾರಾಗಿತ್ತು ನಮಗೆ ಟೀಮ್ಗೆ. ಬಟ್ ಯಾವಾಗ ಮಿರಾಜಲ್ಲಿ ಸೋಮವಾರ ಹೌಸ್ಫುಲ್ ಆಗಿದೆ ಅಂತ ಫೋನ್ ಮಾಡಿದ್ರು, ವಿಸಿಟ್ ಮಾಡಿದ್ವಿ. ಮೈಸೂರಲ್ಲೂ ಫೋನ್ ಮಾಡಿದ್ರು, ಬಟ್ ನಾವು ಮೈಸೂರಿಗೆ ಹೋಗಲ್ಲ, ಮಿರಾಜ್ಗೆ ಹೋದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತು. ತಿರ್ಗಾ ಇಲ್ಲ, ನಾವೇನು ತಡ ಮಾಡೋದು ಬೇಡ, ಅಟ್ಲೀಸ್ಟ್ ನಿಮ್ಮಗಳ ಮುಖಾಂತರ ಆದ್ರೂ ಇದೊಂದು ಜನಗಳಿಗೆ ರೀಚ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಕರೆದಿದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.